ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ನಾವು ಶೇರ್ ಮಾರುಕಟ್ಟೆ ಬಗ್ಗೆ ತಿಳಿದುಕೊಳ್ಳೋಣ. ಶೇರ್ ಮಾರುಕಟ್ಟೆ ಅಂದರೆ ಏನು? ಕಂಪನಿಗಳ ಶೇರ್ಗಳು ಮತ್ತು ಇತರ ಹಣಕಾಸು ಸಾಧನಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಸ್ಥಳ. ಈ ಕಂಪನಿಗಳಿಗೆ ಹಣದ ಕೊರತೆ ಮತ್ತು ಅಭಾವ ಅಥವಾ ಇನ್ನೂ ವಿಸ್ತಾರಗೊಳಿಸಲು ಈ ಶೇರ್ ಮಾರುಕಟ್ಟೆ ಎಂಬ ವೇದಿಕೆ ಕಂಪನಿಗಳಿಗೆ ಸಹಾಯ ಮಾಡುತ್ತದೆ. ಶೇರ್ ಎಂದರೇನು? ಶೇರ್ ಎಂದರೆ ಒಂದು ಕಂಪನಿಯ ಮಾಲೀಕತ್ವದ ಸಣ್ಣ ಭಾಗ. ನಾವು ಕಂಪನಿಯ ಶೇರನ್ನು ಖರೀದಿಸಿದಾಗ ಆ ಕಂಪನಿಯ ಸಹ ಮಾಲೀಕರಾಗುತ್ತೇವೆ. ಇದರಲ್ಲಿ ಎರಡು ವಿಧಗಳಿವೆ. ಒಂದು ಟ್ರೇಡಿಂಗ್, ಇನ್ನೊಂದು ಇನ್ವೆಸ್ಟಿಂಗ್. ಟ್ರೇಡಿಂಗ್ ಅಂದರೆ ಇದು ಅಲ್ಪಾವಧಿಯಲ್ಲಿ ಷೇರುಗಳನ್ನು ಖರೀದಿಸಿ ಮತ್ತು ಮಾರಾಟ ಮಾಡುವುದು. ಇದರಲ್ಲಿ ಹೆಚ್ಚಿನ ಅಪಾಯ ಮತ್ತು ಲಾಭವನ್ನು ಹೊಂದಿದೆ. ಎರಡನೆಯದು ಇನ್ವೆಸ್ಟಿಂಗ್ ಅಂದರೆ ಇದರಲ್ಲಿ ದೀರ್ಘಾವಧಿಯ ಲಾಭಕ್ಕಾಗಿ ಷೇರುಗಳನ್ನು ಖರೀದಿಸಿ ಹಿಡಿದಿಟ್ಟುಕೊಳ್ಳುವುದು. ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಎರಡು ಷೇರುಪೇಟೆಯ ವೇದಿಕೆಗಳಿವೆ. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ BSE, ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ NSE. ಈ ಎರಡು ಷೇರುಗಳಲ್ಲಿ ನೀವು ಕಂಪನಿಗಳ ಷೇರುಗಳನ್ನು ಖರೀದಿಸಬಹುದು. ಅದಕ್ಕೂ ಮೊದಲು ನೀವು ಬ್ರೋಕರೇಜ್ ಸಂಸ್ಥೆಯಿಂದ ಒಂದು ಡಿಮ್ಯಾಟ್ ಅಕೌಂಟನ್ನು ತೆರೆಯಬೇಕು. ಈ ಬ್ರೋಕರೇಜ್ ಸಂಸ್ಥೆಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅಂದರೆ SEBI ಅಡಿಗೆ ಒಳಗಾಗಿರುತ್ತವೆ. ನಿಮ್ಮಲ್ಲಿ ಡಿಮ್ಯಾಟ್ ಖಾತೆ ಹೊಂದಿಲ್ಲದಿದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇವೆ. ಆ ಲಿಂಕನ್ನು ಒತ್ತಿ ನೀವು ಖಾತೆಯನ್ನು ಉಚಿತವಾಗಿ ತೆರೆಯಬಹುದು. ನಿಮಗೆ ಸಹಾಯ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಾವು ನಿಮಗೆ ಉಚಿತವಾಗಿ ಖಾತೆಯನ್ನು ತೆರೆಯಲು ಸಹಾಯ ಮಾಡ್ತೇವೆ. ನೀವು ಡಿಮ್ಯಾಟ್ ಖಾತೆ ತೆರೆಯಲು ಕೇವಲ ನಿಮ್ಮ ಬ್ಯಾಂಕ್ ಪ್ಯಾನ್ ಕಾರ್ಡ್, ಮೊಬೈಲ್ ನಂಬರ್, ಇಮೇಲ್ ID ಹಾಗೂ ಬ್ಯಾಂಕ್ ಪಾಸ್ಬುಕ್ ನೀಡಿದರೆ ಸಾಕು. 15 ನಿಮಿಷದಲ್ಲಿ ನಿಮ್ಮ ಖಾತೆ ಉಚಿತವಾಗಿ ಶುರುವಾಗುತ್ತದೆ. ಮೊದಲಿಗೆ ನೀವು ಯಾವುದೇ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಮೊದಲು ಆ ಕಂಪನಿಯ ಸಂಪೂರ್ಣ ಹಿನ್ನೆಲೆ ತಿಳಿದುಕೊಂಡಿರಬೇಕು, ಅಂದರೆ ಬ್ಯಾಕ್ಗ್ರೌಂಡ್ ತಿಳಿದುಕೊಂಡಿರಬೇಕು. ಆ ಕಂಪನಿ ಉತ್ತಮ ಇಲ್ಲದಿದ್ದರೆ ನೀವು ನಷ್ಟ ಅನುಭವಿಸಬೇಕಾಗುತ್ತದೆ, ಅಂದರೆ ಲಾಸ್ ಆಗುತ್ತದೆ. ಎರಡನೇದಾಗಿ ನೀವು ನಿಮ್ಮ ದುಡ್ಡನ್ನು ಒಂದೇ ಷೇರಿನಲ್ಲಿ ಹೂಡಿಕೆ ಮಾಡದೆ ಬೇರೆ ಬೇರೆ ಕಂಪನಿಯ ವಲಯಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಿಮ್ಮ ನಷ್ಟದ ಅಪಾಯವನ್ನು ಕಡಿಮೆ ಮಾಡಬಹುದು. ಒಟ್ಟಿನಲ್ಲಿ ನೀವು ಲಾಂಗ್ ಟರ್ಮ್ನಲ್ಲಿ ಹೂಡಿಕೆ ಮಾಡುವುದು ಅಂದರೆ ಇನ್ವೆಸ್ಟಿಂಗ್ ಕಂಪನಿಯನ್ನು ವಿಸ್ತರಿಸಲು ಹಾಗೂ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡಿದಾಗೆ ಆಗುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಹಿಂದ್.